ಶಾಂತಿ. ದಿನಾಂಕ ಆಗಿದೆ 31/10/2025. ನೀವು ಆತ್ಮಿಕ ಗುಪ್ತ ರಕ್ಷಣಾ ಸೈನಿಕರಾಗಿದ್ದೀರಿ. ನೀವು ಇಡೀ ಪ್ರಪಂಚವನ್ನು ರಕ್ಷಣೆ ಮಾಡಬೇಕಾಗಿದೆ. ಮುಳುಗಿರುವ ದೋಣಿಯನ್ನು ಪಾರು ಮಾಡಬೇಕಾಗಿದೆ. ರಾಜ್ಯ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಓದುವ ಈಶ್ವರೀಯ ವಿಶ್ವವಿದ್ಯಾಲಯ ಅಥವಾ ಕಾಲೇಜನ್ನು ಸಂಗಮದಲ್ಲಿಯೇ ತಂದೆಯು ತೆರೆಯುತ್ತಾರೆ. ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ದೋಣಿಯು ಪಾರಾಗುವುದು. ಪ್ರತಿಯೊಬ್ಬರ ದೋಣಿಯು ಮುಳುಗಿದೆ. ಯಾರೆಷ್ಟು ಪುರುಷಾರ್ಥ ಮಾಡುವರೋ ಅಷ್ಟು ದೋಣಿಯು ಪಾರಾಗುವುದು. ಎಲ್ಲರೂ ಮಾಯೆಯ ಕೆಸರಿನಲ್ಲಿ ಬಹಳ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಇದಕ್ಕೆ ಮಾಯೆಯ ಕೆಸರೆಂದು ಹೇಳಲಾಗುತ್ತದೆ. ಇದರಿಂದ ನೀವು ಹೇಗೆ ಹೊರಬರುವುದು ಎಂಬುದನ್ನು ತಂದೆಯು ತಿಳಿಸಿಕೊಡುತ್ತಾರೆ. ಸತ್ಯಯುಗಕ್ಕೆ ಕ್ಷೀರಸಾಗರ ಅರ್ಥಾತ್ ಸುಖದ ಸಾಗರವೆಂದು ಹೇಳುತ್ತಾರೆ. ಇದು ದುಃಖದ ಸಾಗರವಾಗಿದೆ. ರಾವಣನು ದುಃಖದ ಸಾಗರನಲ್ಲಿ ಮುಳುಗಿಸುತ್ತಾನೆ. ತಂದೆಯು ಬಂದು ಸುಖದ ಸಾಗರದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ನಿಮಗೆ ಆತ್ಮಿಕ ರಕ್ಷಣಾ ಸೈನಿಕರೆಂದು ಕರೆಯಲಾಗುತ್ತದೆ. ನೀವು ಶ್ರೀಮತದಂತೆ ಎಲ್ಲರಿಗೆ ಮಾರ್ಗವನ್ನು ತಿಳಿಸಬೇಕಾಗಿದೆ. ಪ್ರತಿಯೊಬ್ಬರಿಗೆ ತಿಳಿಸುತ್ತೀರಿ. ಇಬ್ಬರು ತಂದೆಯರಿದ್ದಾರೆ, ಒಬ್ಬರು ಲೌಕಿಕ, ಇನ್ನೊಬ್ಬರು ಪಾರಲೌಕಿಕ. ದೇಹಾಭಿಮಾನದಿಂದ ನೀವು ಇಳಿಯುತ್ತಾ ಬಂದಿದ್ದೀರಿ. ತಂದೆಯು ಒಂದೇ ಬಾರಿ ಬಂದು ನಿಮ್ಮನ್ನು ದೇಹಿ ಅಭಿಮಾನಿಗಳನ್ನಾಗಿ ಮಾಡುತ್ತಾರೆ. ನೀವೇ ಶ್ರೀಮತದಂತೆ ನಡೆದು ಪ್ರಾರಬ್ಧವನ್ನು ಪಡೆಯುತ್ತೀರಿ. ತಂದೆಯು ರಾಜಯೋಗವನ್ನು ಕಲಿಸುವುದಕ್ಕಾಗಿಯೇ ಬರುತ್ತಾರೆ. ಇಂತಹ ವಿದ್ಯೆ ಮತ್ಯಾವುದೂ ಇಲ್ಲ. ಡಬಲ್ ಕಿರೀಟಧಾರಿ ರಾಜರು ಸತ್ಯಯುಗದಲ್ಲಿರುತ್ತಾರೆ. ನಂತರ ಸಿಂಗಲ್ ಕಿರೀಟಧಾರಿಗಳ ರಾಜ್ಯವಿರುತ್ತದೆ. ಈಗ ಆ ರಾಜ್ಯವೂ ಇಲ್ಲ. ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ. ನೀವು ಮಕ್ಕಳು ಈಗ ರಾಜ್ಯ ಭಾಗ್ಯಕ್ಕಾಗಿ ಓದುತ್ತೀರಿ. ಕಾಮ ಮಹಾಶತ್ರುವಾಗಿದೆ. ಇದರ ಮೇಲೆ ಜಯಗಳಿಸಿ ಎಂದು ಪ್ರತಿಜ್ಞೆ ಮಾಡಿಸುತ್ತಾರೆ. ಇಲ್ಲಿ ಯಾರೆಲ್ಲರೂ ಬರುವರೋ ಅವರಿಂದ ಪ್ರತಿಜ್ಞೆ ಮಾಡಿಸಲಾಗುತ್ತದೆ. ಕಾಮದ ಮೇಲೆ ಜಯಗಳಿಸಿದರೆ ನೀವು ಜಗಜ್ಜೀತರಾಗಿ ಬಿಡುವಿರಿ. ಕಾಮಚಿತೆಯನ್ನೇರುವುದರಿಂದ ಪತಿತರಾಗಿ ಬಿಡುತ್ತಾರೆ. ಈಗಂತೂ ಪಂಚತತ್ವಗಳು ತಮೋಪ್ರಧಾನವಾಗಿದೆ. ಆದ್ದರಿಂದ ಶರೀರಗಳು ತಮೋಪ್ರಧಾನವಾಗುತ್ತವೆ. ತಂದೆಯು ನವಾತ್ಮಗಳ ಶೃಂಗಾರ ಮಾಡುತ್ತಿದ್ದಾರೆ. ಅದರ ಜೊತೆಗೆ ಮತ್ತೆ ಶರೀರದ ಶೃಂಗಾರವೂ ಆಗಿಬಿಡುವುದು. ಆತ್ಮವು ಪವಿತ್ರವಾದರೆ ಅದಕ್ಕೆ ಶರೀರವೂ ಸತೋಪ್ರಧಾನವಾದದ್ದೇ ಸಿಗುತ್ತದೆ. ತಂದೆಯು ತಿಳಿಸುತ್ತಾರೆ, ನನ್ನೊಬ್ಬನನ್ನು ನೆನಪು ಮಾಡಿದ್ದೇ ಆದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಹಿಂಸೆಯು ಯಾವುದೇ ಮಾತಿಲ್ಲ. ನಿಮ್ಮ ವಿದ್ಯೆಯು ಗುಪ್ತವಾಗಿದೆ. ನೀವು ಆತ್ಮಿಕ ಗುಪ್ತ ರಕ್ಷಣಾ ಸೈನಿಕರಾಗಿದ್ದೀರಿ. ಇದು ಜ್ಞಾನ ಯಜ್ಞವಾಗಿದೆ. ಜ್ಞಾನ ಅಕ್ಷರವನ್ನು ತೆಗೆದು ಕೇವಲ ರುದ್ರಜ್ಞಾನ ಯಜ್ಞವೆಂದು ಹೇಳಿಬಿಡುತ್ತಾರೆ. ಕೇವಲ ರುದ್ರ ಯಜ್ಞವೆಂದು ಹೇಳಿಬಿಡುತ್ತಾರೆ. ವಾಸ್ತವದಲ್ಲಿ ಇದು ರುದ್ರ ಜ್ಞಾನ ಯಜ್ಞವಾಗಿದೆ. ಇದು ಬ್ರಾಹ್ಮಣರ ಮೂಲಕವೇ ರಚಿಸಲ್ಪಡುತ್ತದೆ. ಪ್ರಜಾಪಿತ ಬ್ರಹ್ಮನಿಗೆ ಎಲ್ಲರೂ ಸಂತಾನರಲ್ಲವೇ? ಬ್ರಹ್ಮರವರ ಮೂಲಕವೇ ಮನುಷ್ಯ ಸೃಷ್ಟಿಯ ರಚನೆಯಾಗುತ್ತದೆ. ಬ್ರಹ್ಮನಿಗೆ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳಲಾಗುತ್ತದೆ. ಮೂಲವತನದಲ್ಲಿ ನಿಯಮದನುಸಾರವಾಗಿ ಆತ್ಮಗಳ ವೃಕ್ಷವಿದೆ. ಶಿವ ತಂದೆ, ನಂತರ ಬ್ರಹ್ಮ, ವಿಷ್ಣು, ಶಂಕರ, ನಂತರ ಲಕ್ಷ್ಮೀನಾರಾಯಣ. ಇದೆಲ್ಲವೂ ಮನುಷ್ಯರ ವೃಕ್ಷವಾಗಿದೆ. ಆತ್ಮಿಕ ರಕ್ಷಣಾ ಸೈನಿಕರಾಗಿ ಸ್ವಯಂ ಹಾಗೂ ಸರ್ವರಿಗೆ ಸರಿಯಾದ ಮಾರ್ಗವನ್ನು ತಿಳಿಸಬೇಕಾಗಿದೆ. ಇಡೀ ಪ್ರಪಂಚವನ್ನು ವಿಷಯ ಸಾಗರದಿಂದ ಪಾರು ಮಾಡಲು ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಬೇಕಾಗಿದೆ. ಜ್ಞಾನಯೋಗದಿಂದ ಪವಿತ್ರರಾಗಿ ಆತ್ಮದ ಶೃಂಗಾರ ಮಾಡಿಕೊಳ್ಳಬೇಕಾಗಿದೆ, ಶರೀರಕ್ಕಲ್ಲ. ಆತ್ಮವು ಪವಿತ್ರವಾದರೆ ಶರೀರದ ಶೃಂಗಾರವು ಸ್ವತಃವಾಗಿ ಆಗುವುದು. ದೂರ ಸರಿಯುವುದರ ಬದಲು ಪ್ರತಿ ಗಳಿಗೆ ತಂದೆಯ ಆಶ್ರಯದ ಅನುಭವ ಮಾಡುವಂತಹ ನಿಶ್ಚಯ ಬುದ್ಧಿ ವಿಜಯೀ ಭವ. ವಿಜಯೀ ಭವದ ವರದಾನಿ ಆತ್ಮ ಪ್ರತಿಗಳಿಗೆ ಸ್ವಯಂ ಅನ್ನು ಆಶ್ರಯದ ಕೆಳಗಿರುವಂತ ಅನುಭವ. ವಿಜಯೀ ಭವದ ವರದಾನಿ ಆತ್ಮ ಪ್ರತಿಗಳಿಗೆ ಸ್ವಯಂ ಅನ್ನು ಆಶ್ರಯದ ಕೆಳಗಿರುವಂತೆ ಅನುಭವ ಮಾಡುವುದು. ಅವರ ಮನಸ್ಸಿನಲ್ಲಿ ಸಂಕಲ್ಪ ಮಾತ್ರವೂ ಸಹ ನಿರಾಶ್ರಿತ ಅಥವಾ ಒಬ್ಬಂಟಿತನದ ಅನುಭವವಾಗುವುದಿಲ್ಲ. ಒಬ್ಬ ತಂದೆಯ ಕಂಪನಿ ಸಂಘದಲ್ಲಿರಿ ಮತ್ತು ತಂದೆಯನ್ನೇ ನಿಮ್ಮ ಜೊತೆಗಾರನನ್ನಾಗಿ ಮಾಡಿಕೊಳ್ಳಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.